ಹಲೋ, ನಮಸ್ತೆ ಸ್ನೇಹಿತರೆ. ಪ್ರತಾಕುಮಟ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ಹಣ್ಣನ್ನು ನೀವು ಗುರುತಿಸ್ತೀರಾ? ನಮ್ಮಲ್ಲಿ ಇದನ್ನು ಮುರುಗಲು ಅಂತ ಹೇಳ್ತಾರೆ ಅಥವಾ ಕೋಕಮ್. ಗ್ರಾಂಥಿಕವಾಗಿ ಪುಸ್ತಕೀಯ ಭಾಷೆಯಲ್ಲಿ ಹೇಳೋದಾದರೆ ಪುನರ್ಪುಳಿ ಅಂತ ಹೇಳ್ತಾರೆ. ಹಳ್ಳಿಯಲ್ಲೆಲ್ಲ ನಾವೆಲ್ಲ ಬಳಸುವಂಥದ್ದು ಮುರುಗಲು, ಮುರುಗಲ ಕಾಯಿ, ಮುರುಗಲ ಹಣ್ಣು ಅಂತ ಹೇಳಿ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಿ, ಅದನ್ನು ನಾನು ಒಡೆದಿದ್ದೇನೆ. ಅದರ ಬೀಜವನ್ನು ನೀವು ನೋಡ್ತಾ ಇದ್ದೀರಿ. ಈ ಬೀಜದಿಂದ ಹಲವಾರು ಉಪಯೋಗಗಳಿವೆ. ಒಂದನೇದಾಗಿ ಅದನ್ನು ನೀರಿನಲ್ಲಿ ಹಿಂಡಿ ಜ್ಯೂಸನ್ನು ಮಾಡ್ಬೋದು. ಎರಡನೇದಾಗಿ ಇದರಲ್ಲಿ ಮುಖ್ಯವಾಗಿ ಮುರುಗಲೆ ಎಣ್ಣೆಯನ್ನು ಮಾಡ್ಬೋದು. ಮುರುಗಲೆ ಎಣ್ಣೆ ಬಿಳಿ ಕಲರದಲ್ಲಿರ್ತದೆ, ತುಂಬ ಶುದ್ಧವಾಗಿರ್ತದೆ. ಇದರಿಂದ ಅಡಿಗೆಯನ್ನು ಮಾಡ್ತಾರೆ, ದೋಸೆಯನ್ನು ಎರಿತಾರೆ. ಬಹಳ ಹಿಂದೆ ನಮ್ಮ ಅಜ್ಜಿ ಈ ಮುರುಗಲೆ ಎಣ್ಣೆಯನ್ನು ಕಾವಲಿಗೆ ಸವರಿ ದೋಸೆಯನ್ನು ಎರೆದು ಕೊಡ್ತಾಯಿದ್ರು. ನೋಡಿ, ಇದು ಚೆನ್ನಾಗಿದೆ. ಹದವಾಗಿ ಹಣ್ಣಾದಾಗ ಆ ಬೀಜವನ್ನು ಕೂಡ ನಾವು ತಿಂತಾ ಇದ್ವಿ. ಬಟ್ ಜಗಿಬಾರ್ದು, ನುಂಗ್ಬಿಡಬೇಕು. ಚೆನ್ನಾಗಿರ್ತಿತ್ತು, ತುಂಬ ಚೆನ್ನಾಗಿರ್ತಿತ್ತು. ಅದಕ್ಕೆ ಉಪ್ಪು ಸಕ್ಕರೆ ಹಾಕ್ಕೊಂಡು ಸಣ್ಣ ಹೋಲ್ ಮಾಡಿ ಅದರಲ್ಲಿ ಮಿಕ್ಸ್ ಮಾಡಿ ತುಂಬ ತಿಂತಾ ಇದ್ವಿ ನಾವು. ಅವೆಲ್ಲ ಈಗ ನೆನಪಿಗೆ ಬರ್ತಾ ಇದೆ. ನೋಡಿ, ಎಲ್ಲವೂ ಮುರುಗಲ ಸಿಪ್ಪೆಯನ್ನು ನಾನು ಒಡೆದಿಟ್ಟಿದ್ದೇನೆ. ಸ್ವಲ್ಪ ಪ್ರಮಾಣವನ್ನು ತೆಗೆದುಕೊಂಡು ಜ್ಯೂಸ್ ಮಾಡ್ತೇನೆ, ಅದನ್ನು ತೋರಿಸ್ತೇನೆ. ಇನ್ನುಳಿದದ್ದನ್ನು ನಾನು ಒಣಗಿಸ್ತೇನೆ. ಕಳೆದ ವರ್ಷ ನಾನು ಒಣಗಿಸಿದ್ದು ಇನ್ನೂ ಇದೆ. ಇದರಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೇನೆ. ನೋಡಿ, ಸಪ್ಪಳ ಬರ್ತಾ ಇದೆ. ಎಷ್ಟು ಡ್ರೈ ಆಗಿ ಅದು ಇದೆ, ಒಣಗಿದೆ. ಸೂರ್ಯನ ಬಿಸಿಲಿನಲ್ಲಿ ನಾನು ಇದನ್ನು ಒಣಗಿಸಿದ್ದೇನೆ. ನೋಡಿ, ಇದನ್ನು ನಾವು ಸಾಂಬಾರು ಮಾಡುವಾಗ ಹುಣಸೆ ಹುಳಿಯ ಬದಲಾಗಿ ಬಳಸ್ತೇವೆ. ಆರೋಗ್ಯಕ್ಕೂ ಅತ್ಯುತ್ತಮವಾದದ್ದು. ಸ್ನೇಹಿತರೆ, ನೋಡಿ, ಈಗ ಜ್ಯೂಸ್ ಮಾಡಲಿಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡ್ಕೊಂಡು ಬರೋಣ. ಮುರುಗಲು ಜ್ಯೂಸ್ ಮಾಡಲು ಸ್ವಲ್ಪ ಮುರುಗಲು ಸಿಪ್ಪೆ, ಬೀಜ, 2 ತುಂಡು ಬೆಲ್ಲ ಮತ್ತು ಚಿಟಿಕೆ ಉಪ್ಪು ಬೇಕಾಗುತ್ತದೆ. ನಾನು ಸ್ವಲ್ಪ ಒಂದು ಮುಷ್ಟಿ ಆಗುವಷ್ಟು ಮುರುಗಲ ಹಣ್ಣಿನ ಸಿಪ್ಪೆಗಳನ್ನು ತಗೊಂಡಿದ್ದೇನೆ. ನೋಡಿ, ಇಷ್ಟೇ, ಒಂದೇ ಮುಷ್ಟಿ. ಆಮೇಲೆ ನಾನು ಆ ಬೀಜವನ್ನಷ್ಟು ತಗೊಂಡಿದ್ದೇನೆ. ಇಲ್ಲಿ ನಾನು ಮುರುಗಲ ಸಿಪ್ಪೆ ಹಾಗೂ ಬೀಜವನ್ನು ಒಂದು ಪಾತ್ರೆಯಲ್ಲಿ ಹಾಕಿಕೊಂಡು ಅದಕ್ಕೆ 1 ಲೋಟ ನೀರನ್ನು ಸೇರಿಸುತ್ತಿದ್ದೇನೆ. ಸಿಪ್ಪೆ ಮತ್ತು ಬೀಜವನ್ನು ಮೆತ್ತಗೆ ನೀರಿನಲ್ಲಿ ರಸ ಬಿಡುವಂತೆ ಕಿವುಚಬೇಕು. ಎರಡನ್ನೂ ಒಂದರ ನಂತರ ಒಂದನ್ನು ಮಾಡಿಕೊಂಡರೆ ಉತ್ತಮ. ನಾನಿಲ್ಲಿ ಎರಡನ್ನೂ ಜೊತೆಗೆ ಹಾಕಿಬಿಟ್ಟೆ. ಪ್ರತ್ಯೇಕಿಸಿಕೊಂಡು ಪುನಃ ಕಿವುಚಿಕೊಳ್ಳುತ್ತೇನೆ. ರಸ ಬಿಟ್ಟ ನಂತರ ಬೀಜ ಹಾಗೂ ಮುರುಗಲು ಸಿಪ್ಪೆಯನ್ನು ಎತ್ತಿಟ್ಟುಕೊಳ್ಳಬೇಕು. ನಂತರ ಅದಕ್ಕೆ ಬೆಲ್ಲದ ತುಂಡುಗಳನ್ನು ಹಾಕಿ ಕರಗಿಸಿಕೊಳ್ಳಬೇಕು. ಚಿಟಿಕೆ ಉಪ್ಪನ್ನು ಈ ಸಮಯದಲ್ಲೇ ಸೇರಿಸಿಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ. ನಿಮಗೆ ಈ ಹಣ್ಣಿನ ಉಪಯೋಗವನ್ನು ನಾನು ಇಲ್ಲಿ ತಿಳಿಸುತ್ತೇನೆ. ಸ್ನೇಹಿತರೆ, ಮುರುಗಲು ಆಂಟಾಸಿಡ್ ಮತ್ತು ಆಮಶಂಕೆಗೆ ತುಂಬ ಪರಿಣಾಮಕಾರಿಯಾಗಿದೆ. ಇದರ ರಸ ದೇಹಕ್ಕೆ ತಂಪು ನೀಡುವುದರೊಂದಿಗೆ ಬೊಜ್ಜನ್ನು ನಿಯಂತ್ರಿಸುತ್ತದೆ. ಮುರುಗಲ ರಸದ ಸೇವನೆಯಿಂದ ಅಜೀರ್ಣ,
ಮಲಬದ್ಧತೆ ನಿವಾರಣೆಯಾಗುತ್ತದೆ, ದೇಹದ ಉಷ್ಣ ಕಡಿಮೆ ಮಾಡುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ನರ ಸಂಬಂಧಿತ ಕಾಯಿಲೆಗಳಿಗೆ ಉಪಯುಕ್ತವಾಗಿದೆ ಎನ್ನಲಾಗಿದೆ. ಮಧುಮೇಹ ವಿರೋಧಿ ಗುಣಗಳನ್ನು ಇದು ಹೊಂದಿರುವುದರಿಂದ ಮಧುಮೇಹಿಗಳಿಗೆ ಉಪಯುಕ್ತದ್ದಾಗಿದೆ ಎಂದು ಪರಿಗಣಿಸಲ್ಪಟ್ಟಿದೆ. ಇಷ್ಟೆಲ್ಲ ಪ್ರಯೋಜನವನ್ನು ಹೊಂದಿದ ಈ ಹಣ್ಣು ದೊರೆತರೆ ಸೇವಿಸುವುದನ್ನು ಮರೆಯದಿರಿ. ಸ್ನೇಹಿತರೆ, ಈಗ ಒಂದು ಜಾಳಿಗೆಯ ಸಹಾಯದಿಂದ ಅದನ್ನು ಶೋಧಿಸಿಕೊಳ್ಳಬೇಕು. ಈಗ ರುಚಿಕರವಾದ ಮುರುಗಲು ಅಥವಾ ಕೋಕಂ ರಸ ಕುಡಿಯಲು ಸಿದ್ಧವಾಗಿದೆ. ಆತ್ಮೀಯರೇ, ನಿಮಗೆಲ್ಲ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ನಿಮ್ಮೆಲ್ಲ ಆತ್ಮೀಯರಿಗೆ ಶೇರ್ ಮಾಡಿ. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ ತಮಗೆಲ್ಲ ಧನ್ಯವಾದಗಳು. ಮುಂದಿನ ಒಂದು ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು.